ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಹಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಕ್ಲಾಸ್ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 2 9ನೆಯ ತರಗತಿ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಅಧ್ಯಾಯ 22 ದೇಶದ ರಕ್ಷಣೆ. ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ, ನಮ್ಮ 3 ಸೇನಾಪಡೆಗಳ ಪ್ರಧಾನ ದಂಡನಾಯಕರು ಡ್ಯಾಶ್. ಸರಿಯಾದ ಪದ, ನಮ್ಮ 3 ಸೇನಾಪಡೆಗಳ ಪ್ರಧಾನ ದಂಡನಾಯಕರು ರಾಷ್ಟ್ರಪತಿ. ಎರಡನೆಯ ವಾಕ್ಯ, ಭೂಸೇನಾ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸರಿಯಾದ ಪದ, ಭೂಸೇನಾ ಮುಖ್ಯಸ್ಥರನ್ನು ದಂಡನಾಯಕ ಅಥವಾ ಜನರಲ್ ಎಂದು ಕರೆಯಲಾಗುತ್ತದೆ. ಮೂರನೆಯ ವಾಕ್ಯ, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಡ್ಯಾಶ್. ಸರಿಯಾದ ಪದ, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ನಾಲ್ಕನೆಯ ವಾಕ್ಯ, ಹಿಂದೂಸ್ತಾನ ಹಡಗು ಕಾರ್ಖಾನೆ ಡ್ಯಾಶ್ನಲ್ಲಿದೆ. ಸರಿಯಾದ ಪದ, ಹಿಂದೂಸ್ತಾನ ಹಡಗು ಕಾರ್ಖಾನೆ ವಿಶಾಖಪಟ್ಟಣದಲ್ಲಿದೆ. ಐದನೆಯ ವಾಕ್ಯ, ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಡ್ಯಾಶ್ದಲ್ಲಿದೆ. ಸರಿಯಾದ ಪದ, ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಯಲಹಂಕದಲ್ಲಿದೆ. ಆರನೆಯ ವಾಕ್ಯ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಶ್ರಲ್ಲಿ ಸ್ಥಾಪನೆಯಾಯಿತು. ಸರಿಯಾದ ವರ್ಷ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು 1920ರಲ್ಲಿ ಸ್ಥಾಪನೆಯಾಯಿತು. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. 7ನೆಯ ಪ್ರಶ್ನೆ, ನಮ್ಮ ರಕ್ಷಣಾ ಸಚಿವಾಲಯದ 5 ಇಲಾಖೆಗಳ್ಯಾವುವು? ಉತ್ತರ, ನಮ್ಮ ರಕ್ಷಣಾ ಸಚಿವಾಲಯದ 5 ಇಲಾಖೆಗಳು ಈ ಕೆಳಗಿನಂತಿವೆ. ಮೊದಲನೆಯದು ರಕ್ಷಣಾ ಇಲಾಖೆ, 2 ರಕ್ಷಣಾ ಉತ್ಪಾದನಾ ಇಲಾಖೆ, 3 ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ, 4 ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, 5 ಮಿಲಿಟರಿ ವ್ಯವಹಾರಗಳ ಇಲಾಖೆ. ಇನ್ನು 8ನೆಯ ಪ್ರಶ್ನೆ, ಭಾರತೀಯ ಭೂಸೇನೆಯ ರಚನೆಯನ್ನು ವಿವರಿಸಿ. ಉತ್ತರ, ಭಾರತದ ಭೂಸೇನೆಯ ರಚನೆಯ ವಿವರವನ್ನು ನೋಡೋದಾದರೆ, ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯುತ್ತಾರೆ. ಇದರಿಂದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಎರಡನೆಯದಾಗಿ, ಇವರಿಗೆ ಉಪದಂಡನಾಯಕರು, ಸೇನಾಧಿಪತಿ, ಸೇನಾ ಪ್ರಧಾನ ಅಧಿಕಾರಿ, ಮಾಸ್ಟರ್ ಜನರಲ್, ಮಿಲಿಟರಿ ಕಾರ್ಯದರ್ಶಿ, ಮಿಲಿಟರಿ ಇಂಜಿನಿಯರ್ ಇತರರು ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಭೂಸೇನೆಯ ಪದಾತಿ ದಳ ಅಂದರೆ ಸೈನಿಕ ದಳ, ಅಶ್ವದಳ, ಕ್ಯಾವರ್ಲಿ, ಯುದ್ಧ ಟ್ಯಾಂಕರ್ಗಳ ದಳ, ಪಿರಂಗಿ ದಳಗಳನ್ನು ಒಳಗೊಂಡಿದೆ. ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವು ಇದರಲ್ಲಿದೆ. ಭಾರತೀಯ ಭೂಸೇನೆಯಲ್ಲಿ 7 ಕಮಾಂಡ್ಗಳಾಗಿ ರೂಪಿಸಲಾಗುತ್ತದೆ. ಇನ್ನು 9ನೆಯ ಪ್ರಶ್ನೆ, ಭಾರತೀಯ ಭೂಸೇನೆಯ ಕಮಾಂಡ್ಗಳ್ಯಾವುವು? ಉತ್ತರ, ಭಾರತೀಯ ಭೂಸೇನೆಯ ಕಮಾಂಡ್ಗಳು ಒಟ್ಟು 7 ಇವೆ. ಕ್ರಮ ಸಂಖ್ಯೆ 1, ಕಮಾಂಡ್ಗಳ ಹೆಸರು, ಸ್ಥಳ ಮತ್ತು ರಾಜ್ಯ. ಇಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಉತ್ತರ ಕಮಾಂಡ್, ಇದರ ಸ್ಥಳ ಮತ್ತು ರಾಜ್ಯ ಉಧಾಂಪುರ, ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿದೆ. ಕ್ರಮ ಸಂಖ್ಯೆ 2, ಕಮಾಂಡ್ನ ಹೆಸರು ದಕ್ಷಿಣ ಕಮಾಂಡ್, ಸ್ಥಳ ಪುಣೆ, ರಾಜ್ಯ ಮಹಾರಾಷ್ಟ್ರ. ಕ್ರಮ ಸಂಖ್ಯೆ 3, ಕಮಾಂಡ್ನ ಹೆಸರು ಪೂರ್ವ ಕಮಾಂಡ್, ಸ್ಥಳ ಕೋಲ್ಕತ್ತಾ, ರಾಜ್ಯ ಪಶ್ಚಿಮ ಬಂಗಾಳ. 4ನೇದಾಗಿ, ಕಮಾಂಡ್ನ ಹೆಸರು ಪಶ್ಚಿಮ ಕಮಾಂಡ್, ಸ್ಥಳ ಮತ್ತು ರಾಜ್ಯ ಚಾಂದಿ ಮಂದಿರ್, ರಾಜ್ಯ ಚಂಡೀಗಢ. ಕ್ರಮ ಸಂಖ್ಯೆ 5, ವಾಯುವ್ಯ ಕಮಾಂಡ್, ಇರುವಂತಹ ಸ್ಥಳ ಜೈಪುರ್, ರಾಜ್ಯ ರಾಜಸ್ಥಾನ. ಕ್ರಮ ಸಂಖ್ಯೆ 6, ಕಮಾಂಡ್ನ ಹೆಸರು ಕೇಂದ್ರ ಕಮಾಂಡ್, ಸ್ಥಳ ಲಕ್ನೋ, ರಾಜ್ಯ ಉತ್ತರ ಪ್ರದೇಶ. ಕ್ರಮ ಸಂಖ್ಯೆ 7, ಕಮಾಂಡ್ನ ಹೆಸರು ತರಬೇತಿ ಕಮಾಂಡ್, ಸ್ಥಳ ಮತ್ತು ರಾಜ್ಯ ಮಾವ್ ಅನ್ನುವಂತಹ ಸ್ಥಳ, ಇದು ಮಧ್ಯಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸ್ಥಳವಾಗಿದೆ. ಇನ್ನು 10ನೆಯ ಪ್ರಶ್ನೆ, ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಯಾವುವು? ಉತ್ತರ, ತರಬೇತಿ ಕೇಂದ್ರದ ಹೆಸರು ಏರ್ಫೋರ್ಸ್ ಅಕಾಡೆಮಿ,
ಈ ಸ್ಥಳ ದುಂಡಿಗಲ್, ಇದು ಹೈದರಾಬಾದ್ ಅಥವಾ ತೆಲಂಗಾಣ ರಾಜ್ಯದಲ್ಲಿದೆ. ಇನ್ನು ಎರಡನೆಯದಾಗಿ ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಇರುವಂಥ ಸ್ಥಳ ಪ್ರಯಾಗ್ರಾಜ್, ರಾಜ್ಯ ಉತ್ತರ ಪ್ರದೇಶ. ಮೂರನೆಯ ಕ್ರಮ ಸಂಖ್ಯೆಯಲ್ಲಿ ತರಬೇತಿ ಕೇಂದ್ರದ ಹೆಸರು ಏರ್ಮೆನ್ ತರಬೇತಿ ಶಾಲೆ ಇರುವಂಥ ಸ್ಥಳ ಸಾಂಬ್ರಾ, ಬೆಳಗಾವಿ ಜಿಲ್ಲೆ, ಇದು ಕರ್ನಾಟಕ ರಾಜ್ಯದಲ್ಲಿದೆ. ನಾಲ್ಕನೆಯ ತರಬೇತಿ ಕೇಂದ್ರದ ಹೆಸರು ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಇರುವಂಥ ಸ್ಥಳ ಜಾಲಹಳ್ಳಿ, ಇದು ಬೆಂಗಳೂರಿನಲ್ಲಿದೆ, ರಾಜ್ಯ ಕರ್ನಾಟಕ. ಇನ್ನು ಐದನೆಯದಾಗಿ ಇರುವಂತಹ ತರಬೇತಿ ಕೇಂದ್ರದ ಹೆಸರು ಕಾಲೇಜ್ ಆಫ್ ಏರ್ ವಾರ್ಫೇರ್, ಇದರ ಸ್ಥಳ ಸಿಕಂದ್ರಾಬಾದ್, ರಾಜ್ಯ ತೆಲಂಗಾಣ. 11ನೆಯ ಪ್ರಶ್ನೆ, ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳ್ಯಾವುವು? ಉತ್ತರ, ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳು: ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು. ಎರಡನೆಯದಾಗಿ ಸೇನೆಗೆ ಸೇರುವ ಸ್ವ ಇಚ್ಛೆ ಇರಬೇಕು. 3 ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು. 4ನೆಯದಾಗಿ ದೈಹಿಕ ಅರ್ಹತೆ ಹೊಂದಿರಬೇಕು. 5ನೆಯದಾಗಿ ಮಾನಸಿಕ ಆರೋಗ್ಯ ಹೊಂದಿರಬೇಕು. ಇನ್ನು ಕೊನೆಯದಾಗಿ ಸೇನಾ ನೇಮಕಾತಿ ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಯಂತಹ ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ. ಇನ್ನು 12ನೆಯ ಪ್ರಶ್ನೆ, NCCಯ ಗುರಿಗಳೇನು? NCCಯ ಕೆಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳ್ಯಾವುವು? ಉತ್ತರ, NCCಯ ಗುರಿಗಳು: ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿಪಡಿಸುವುದು, ನಾಯಕತ್ವ ಗುಣ ಬೆಳೆಸುವುದು, ಗೆಳೆತನ ಬೆಳೆಸುವುದು, ಆದರ್ಶ ಸೇವಾ ಮನೋಭಾವ ಬೆಳೆಸುವುದು. ಇನ್ನು NCC ಕೆಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳು: ಸೇನೆಗೆ ಸೇರಲು ಇವರಿಗೆ ವಿಶೇಷ ಅವಕಾಶವಿದೆ. ವೃತ್ತಿಪರ ಕಾಲೇಜುಗಳಲ್ಲಿ ಮೀಸಲಾತಿ ಸೌಲಭ್ಯ, ತರಬೇತಿಯಲ್ಲಿ ಆಯುಧ ಶಿಕ್ಷಣ ನೀಡುವುದು, ದೂರ ನಡಿಗೆ ಅಂದರೆ ಹೈಕಿಂಗ್, ಸಾಹಸ ಪ್ರಯಾಣ, ಟ್ರೈಕಿಂಗ್, ಜಾರಾಟ, ಗ್ಲೈಡಿಂಗ್, ಪರ್ವತಾರೋಹಣ, ಸ್ಕೇಲಿಂಗ್. ಇವು NCC ಕೆಡೆಟ್ಗಳಿಗೆ ದೊರೆಯುವಂತಹ ಸೌಲಭ್ಯಗಳಾಗಿವೆ. ಇನ್ನು 13ನೆಯ ಪ್ರಶ್ನೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ಬರೆಯಿರಿ. ಉತ್ತರ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ನೋಡುವುದಾದರೆ, ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು 2019ರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಕ್ಯಾಶ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರುತ್ತಾರೆ. ಜನರಲ್ ಬಿಪಿನ್ ರಾವತರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡರು. ಮಕ್ಕಳೇ, ಇದುವರೆಗೂ ದೇಶದ ರಕ್ಷಣೆ ಅಧ್ಯಾಯ 22ರ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಮಕ್ಕಳೇ, ನನ್ನ ಈ ಒಂದು ವಿಡಿಯೋವನ್ನು ಒಂದೆರಡು ಬಾರಿ ವೀಕ್ಷಿಸಿ ಪರೀಕ್ಷೆಗಳಲ್ಲಿ ಓದಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ ಮಕ್ಕಳೇ. ಆಲ್ ದ ಬೆಸ್ಟ್ ಮಕ್ಕಳೇ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.